आए और स्मूथ साइड त्वचा चमकाए चंदन और केसर के साथ डिटेनिंग का सरताज टैन का सही इलाज। ಹಲೋ, ಏನೋ ನಿನ್ ಕಾಲರ್ ಟ್ಯೂನು ಇನ್ನೂ ಚೇಂಜ್ ಮಾಡಿಲ್ವಾ? ನಾನು ಕೂಡ RCB ಫ್ಯಾನ್ ಕಣೋ. ಯಾವ ಫ್ಯಾನು? ಉಷಾ ಫ್ಯಾನ ಬಜಾಜ್ ಫ್ಯಾನ? ಲೇ ಅಭಿಮಾನಿ ಕಣೋ. ಸರಿನಿಂದ ಮ್ಯಾಚ್ ನೋಡ್ದ? ಏನ್ರೋ ನೀವು ಸ್ಟಾರ್ಟಿಂಗ್ ಏನು ಆಡ್ಲೇ ಇಲ್ಲ, ಒಟ್ನಲ್ಲಿ ವಿನ್ ಆದ್ವಾ? ಹ್ಞೂ, ವಿನ್ ಆದ್ರೆ ಅದಕ್ಕೆ ಏನೀಗ? ಕಾನ್ಸ್ಟೇಬಲ್ ಅಲ್ಲಿ ಮೊಬೈಲ್ ಊಟ ಮಾಡಿ ನೋಡ್ರಿ, ನೀವೇ ಫಸ್ಟ್ ಇದ್ರಿ ಮಚ್ಚ. ಲೇ ಮುಂದಿನ ವರ್ಷ ಬರ್ತೀವಿ ಕಣ್ರೋ. ಬಂದು ನಿಮ್ನೆಲ್ಲ ಹೊಡೆದು ಕಪ್ ನಾವೇ ಗೆದ್ಬಿಡ್ತೇವೆ. ಓಹೋ, ಗೆದ್ಬಿಟ್ರ ನೀವು? ಸೀರಿಯಲ್ 7 ಮ್ಯಾಚ್ ಸೋತ್ಕೊಂಡು ತಲಪ ರೀಸನ್ ಮಾಡ್ಬಿಟ್ಟಿದ್ರಿ. ಮೇ 3ಕ್ಕೆ ಬರ್ತೀವಿ, ಅವಾಗ ಹೇಳ್ತೀವಿ ನಿಮ್ಗೆ. ಬರೋದ್ ಡೌಟು, ಹೋಗ್ತೀರಿ ನೀವು. ಹಲೋ ಶಿಷ್ಯ, ನಿನ್ನೆ ನೋಡ್ದ ಮ್ಯಾಚ್? ಯಾವ ಮ್ಯಾಚ್? ಲೇ ತಗಡೆ, RCB ವರ್ಸಸ್ ಪಂಜಾಬ್. ಓಹೋ, ಅದ ಸ್ವತಂತ್ರದಲ್ಲಿ RCB. ಕ್ಲೇ ಬೋಸುಡಿಕೆ ಮ್ಯಾಚ್ ನೋಡಿರ ಅಂತ ಹೇಳು. ಎಲ್ಲ RCB ವಿನ್ ಆಗಿ ನಿಮ್ತಿಕ್ ಅವ್ರಿತದ ಅಂತ ಹೇಳ್ಕೊಂಡ ಹಂಗೆ ಮುಳ್ಕೊಂಡಿದೆ ಕತೆ. ಅದ ಹಂಗಲ್ಲ ಮಚ್ಚ. ಸರಿ ಬಿಡಿ, ಇರ್ಲಿ. ನಿನ್ನೆ ಕೊಹ್ಲಿ 73 ರನ್ ನೋಡ್ನಲ್ಲ, ಆ ಬೋಲೆ ಹಂಗಿತ್ತಲ್ಲ ಮಚ್ಚ. ಯಾವ ಬಾಲ್? ಲೋಳಕ್ಕೆ ಬಾಲ್. ಹೌದು, ನಿನ್ನೆ ನಿಮ್ ಮ್ಯಾಚ್ ಇತ್ತಲ್ಲ, ಏನಾಯ್ತು ಮಚ್ಚ ಅದು? ನಾವು ಗೆದ್ ಭರ್ಜರಿ ವಿಜಯ. ಓಹೋ, ನೀವು ಗೆದ್ಬಿಟ್ರಾ? 1 ನಿಮಿಷ ಇರು ಮಚ್ಚ, ನಿಂಗೇನೋ ಕಳಿಸ್ತೆ. ಏನ್ ವಿಜಯ, ಏನ್ ವಿಜಯ? ಈ ಮ್ಯಾಚ್ 2024 ಮಚ್ಚ. ಹೌದಾ? ಇರು ಮಚ್ಚ, ಏನೋ ಕಳಿಸ್ತೆ ಮತ್ತೊಂದು. ಕಾನ್ಸ್ಟೇಬಲ್ ಅಲ್ಲಿ 2 ಮ್ಯಾಚ್ ಮಾತ್ರ ವಿನ್ ಆಗಿದ್ರಿ, ಮತ್ತೆ 6 ಮ್ಯಾಚ್ ಸೋತಿದ್ರಿ ಅಂತ ತೋರಿಸ್ತಾ ಇದೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಹಲೋ हेलो, ಅಣ್ಣ, ನೀವ್ ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನ್ ಚೆನ್ನೈಯಿಂದ ಮಾತಾಡ್ತಿದ್ದೀನಿ. ಯಾಕೆ? ಅಣ್ಣ, ನಿಮ್ ಕೈಯಲ್ಲಿ ಏನಿದೆ ಇವಾಗ? ನನ್ನ ಕೈಯಲ್ಲಿ ಇವಾಗ ಬ್ಯಾಟ್ ಇದೆ, ಕ್ರಿಕೆಟ್ ಬ್ಯಾಟ್. ಅದ್ ನಿಮ್ ತಿಕ್ದಡೆ ಹಾಕಬಿಡಿ. ಅಕ್ಕ, ನೀವು ಯಾರ ಮಗನೇ ಅಲ್ಲ, ಯಾರ ಸರಿಯಾದ ಬೋಳಿ ಮಗ ಇರ್ಬೇಕು. ಹಲೋ 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 ಸರ್, ಯಾರ ಚಿಕ್ಕ ಹುಡುಗನ್ ಫೋನ್ ಬಂದಿತ್ತು ಸರ್. ಅವಾಗ್ಲೇ ಊಟ ಬ್ಯಾಟ್ ನ ತಿಗ್ದೊಳ್ಳೆ ಹಿಡ್ಕೊಳ್ಳಿ ಅಂತವನೇ. ಎಷ್ಟೊತ್ತಾಯ್ತು ಫೋನ್ ಬಂದು? ಆಯ್ತು ಸರ್, ಒಂದ್ 10-15 ನಿಮಿಷ ಆಯ್ತು ಸರ್. ಸರ್ ಏನ್ ಸರ್, ನೀವ್ ಒಳ್ಳೆ ಚಿಕ್ಕ ಹುಡುಗನ್ ಮಾತುಗಳು ಕೇಳ್ಕೊಂಡು ತೆಗಿರಿ ಸರ್ ಆ ಬ್ಯಾಟ್ ನ ಫಸ್ಟ್ ತಿಗ್ದಿಂದ ಆಚೆಗೆ. ಮಕ್ಕಳು ಒಂದೊಂದಲ್ಲ. ನಮಸ್ತೆ ಗುರೂಜಿ. ಬಾರ್ಪಾ ಶಿಷ್ಯ, ಏನ್ ಬೇಕಾಗಿತ್ತು? ಗುರುಜಿ, ನಾಳೆ ನಮ್ಮ CSK ಮ್ಯಾಚ್ ಐತಿ, ಹೆಂಗಾರೆ ಮಾಡಿ RCB ಸೋಲಬೇಕು ಗುರೂಜಿ. ತಮ್ಮ ನೀ CSK ದವ್ರಲ್ಲ? ಹಾ ರೀ, ಹೌದ್ರಿ ಗುರುಜಿ. 2 ವರ್ಷ ಬ್ಯಾನ್ ಆದ್ರೂ ಇನ್ನ ಸಾಕಾಗಿಲ್ಲ ನಿಮಗ? ಯಾಕ್ರಿ ಗುರುಜಿ? ತಮ್ಮನ 18 ವರ್ಷದಿಂದ RCB ಅಭಿಮಾನಿ ಅದನ್ನ. ನಾವು ಧೋನಿ ಅವ್ರಿಗೆ ವ್ಯಾಲ್ಯೂ ಕೊಡ್ತೀವಿ, CSK ಕಲ್ಲ. ಬದ್ಮಾಸ್ ಬಹುಸಿಡಿಕೆ ಹುಟ್ಟಿದಾಗಿಂದ ನಾವು ಚಡ್ಡಿನ ಚೇಂಜ್ ಮಾಡಿಲ್ಲ, ಇನ್ನು RCB ನೋವೇ. ಹೋಗಿರ್ಲಿ, ಮನಿಗ್ ಹೋಗಿ ಮಕ್ಕೋರಿ, ಪೊಗ್ಗ ಮಾರವ್ರಿ. ಅಪ್ಪಿ, ಇನ್ನೊಂದ್ ಮಾತು ಹೇಳಿ. ಹಾರಿ ಗುರುಜಿ, ಹೇಳ್ರಿ. ಸೋತ್ರು ಅಲ್ಲ, ಸತ್ರು RCBನೇ. ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳುದು ಒಂದೇ, ಈ ಸಲ ಕಪ್ ನಮ್ದೇ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಲೇ ಶಿಷ್ಯ, ಯಾವಾಗ CSC ಅಂತಿದ್ದೆ? ಇವ್ CSK ಫ್ಯಾನ್ಸ್, CSK ಟ್ರೋಲ್ ಹೊಡೆದವರಲ್ಲೋ, ಅದು ಚಿಕ್ಕ ಮಕ್ಳು. No reason. Dhoni is Dhoni also very bad because they are very bad. Please don't waste your money while going in a CSK match. RCB ಅಲ್ಲಿ ರೆಸೆಟ್ ಪಟ್ಟಿದ್ದಾರೆ, ಏನಾದ್ರು ಇಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಟೀಮ್ ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಹಂಗೇನೆ ಗುಜರಾತ್ ನಲ್ಲಿ ಶುಭ್ಮನ್ ಗಿಲ್ ಏನಾದ್ರು ಔಟ್ ಆದ್ರೆ ಸಾಯಿ ಸುದರ್ಶನ್ ಅವರು ಒಳ್ಳೆ ಮಸ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಲಕ್ನೋದಲ್ಲಿ ರಿಷಬ್ ಪಂತ್ ಏನಾದ್ರು ಔಟ್ ಆದ್ರೆ ನಿಕೋಲಸ್ ಪೂರನ್ ಅವರು ಚಾರ್ಜ್ ತಗೋತಾರೆ. ಆದ್ರೆ ಚೆನ್ನೈನಲ್ಲಿ ಧೋನಿ ಅವರು ಏನಾದ್ರು ಇಲ್ಲ ಅಂದ್ರೆ ಯಾರು ಇರ್ತಾರೆ ಸ್ವಾಮಿ? ಯಾರಿದ್ದಾರೆ? ಯಾಕೆ ಯಾರಿಲ್ಲ? ಇವ್ರುಗಳೇ ಬೆಳೆಸಿರೋ ಕಾಡಿದೆ. ಪ್ರತಿ ಮ್ಯಾಚ್ ಅಲ್ಲೂ ಬೆವರು ಸುರಿಸಿ ಕಷ್ಟಪಟ್ಟು ಪ್ರತಿ ಬಾಲ್ನ ಡಾಟ್ ಮಾಡಿ ಬೆಳೆಸಿರೋ ದೊಡ್ಡ ಕಾಡಿದೆ. ಕಾಡು ಬೆಳೆಸಿ, ನಾಡು ಬೆಳೆಸಿ, IPL ನಲ್ಲಿ ಚೆನ್ನೈದವ್ರನ್ನ ಆಡಿಸಿ ಇನ್ನೂ ಜಾಸ್ತಿ ಜನ ಬೆಳೆಸಿ.
ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. IPL 2025 ಇಂದ ಇಲ್ಲಿ CSK ಅವ್ರು ಇನ್ನೊಂದ್ ಮ್ಯಾಚ್ ಸೋತೋಗಿ ಪಾಯಿಂಟ್ಸ್ ಟೇಬಲ್ 11 ಹೋಗ್ಬಿಟ್ಟವ್ರೆ. ಆ ಟೀಮ್ ಇರೋದೇ 10 ಅದ್ ಬೇರೆ ವಿಷಯ. ಆಕ್ಚುಲಿ 5 ಸತಿ ಕಪ್ ಗೆದ್ದಿರೋ CSK ಟೀಮ್ 2 ಸಲ ಬ್ಯಾನು ಆಗಿದೆ. ಹಂಗೆ ಈ ಸೀಸನ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಇಷ್ಟು ಕೆಡ್ದಾಗಿತ್ತು ಅಂದ್ರೆ BCCL ಅವರು ಅವ್ರಿಗೆ 10ನೇ ಸ್ಥಾನ ಜಾಸ್ತಿ ಅಂತ ಹೇಳಿದ್ರು. ನೆಕ್ಸ್ಟ್ ಸೀಸನ್ ಗೆ ಬರೋ 2 ಪಾಯಿಂಟ್ಸ್ ಈ ಸೀಸನ್ ಗೆ ಮೈನಸ್ ಮಾಡಿ ಇವಾಗ 11ನೇ ಸ್ಥಾನಕ್ಕೆ ಹಾಕೋರೆ. ಇವಾಗ ಪಾಯಿಂಟ್ಸ್ ಟೇಬಲ್ ಕೆಳಗಡೆ ಇರೋ 5 ಟೀಮ್ಗಳು ನಮ್ಗೆ CSK ಮೇಲೆ ಇನ್ನೊಂದ್ 2-3 ಮ್ಯಾಚ್ ಆಡ್ಸಿ ಅಂತ ತಲೆ ತಿಂತವ್ರೆ. ಯಾಕಂದ್ರೆ CSK ಮೇಲೆ ಆಡಿದ್ರೆ ನಮಗೂ ಆರಾಮಾಗಿ ಪಾಯಿಂಟ್ಸ್ ಬರುತ್ತೆ, ಆಗ ನಾವು ಆರಾಮಾಗಿ ಮೇಲ್ ಬರ್ತೀವಿ ಅಂತ ಹೇಳ್ತವ್ರೆ. ಹಲೋ ಸಂಜು ಬಾಯ್, ಹೇಳಿ ಧೋನಿ ಬಾಯ್, ಇವತ್ತು ನಿಮ್ದೆ ಮತ್ತೆ RCB ಮ್ಯಾಚ್ ಉಂಟು, ಹುಷಾರಾಗಿ ಆಡ್ರು. ಅವ್ರೇನ್ ಜಾಸ್ತಿ ಆಡಲ್ಲ ಬಾಯ್. ಇದೇ ತರ ಪಂಜಾಬ್ದವ್ರು ಹೇಳಿದ್ರು, ನೋಡಿದ್ರು ಅವ್ರನ್ನೂ ಹೊಡೆದು ಕೆರೆ ಕಟ್ಟೆಲ್ಲ ಮೂರೇಲಿ ಹಾಕ್ಬಿಟ್ಟವ್ರೆ. ಎಲ್ಲರನ್ನು ಹೊಡೆದಂಗ್ ನಮ್ಮನ್ನ ಹೊಡೆಯಕ್ ಆಗಲ್ಲ ಬಾಯ್. ನಾನ್ ಹೇಳೋದ್ ಹೇಳಿದೀನಿ, ಮುಂದೆ ನಿಮಗ್ ಬಿಟ್ಟಿದ್ದು. ಯಾಕಂದ್ರೆ ಅವ್ರು ಆಡೋದ್ ನೋಡಿ ನಾನು ಕೂಡ RCB ಫ್ಯಾನ್ ಆಗ್ಬಿಟ್ಟಿದೀನಿ. ಮುಂದಕ್ ನಿನಗೈತೆ ಪಚಕ್ ಪಚಕ್. ಅಣ್ಣ ನಿಮ್ ದೋಸ್ತ್ ಗಣಸನ ಹೆಂಗಸನ? ಅಣ್ಣ ನಮ್ ದೋಸ್ತ್ ಗಣಸಬಿಲ್ಲ ಹೆಂಗಸಬಿಲ್ಲ ಅಣ್ಣ. ಮತ್ತೆ ಅಣ್ಣ ನಮ್ ದೋಸ್ತ್ ಅಣ್ಣ ಗೇ ಅಣ್ಣ. ಯಾಕ್ರಿ ಅಣ್ಣ ಹಂಗ? ಅವ CSK ಫ್ಯಾನ್ ಅಣ್ಣ ರೀ, ಥಾಲಾಪುರ ರೀಜನ್. ಹಲೋ ಶ್ರೇಷ್ ಬಾಯ್, ಹೇಳಿ ಧೋನಿ ಬಾಯ್, ನೆಕ್ಸ್ಟ್ ಮ್ಯಾಚ್ RCB ಜೊತೆ ಅಂತಲ್ಲ ಜೋಪಾನ ಕಂಡ್ರು ಬೀಜ ಹೊಡಿತಾರೆ. ಅವ್ರೇನ್ ಕಿತ್ಕೋತಾರೆ ಬಿಡಿ ಬಾಯ್, RCB ಗೆಲ್ಲಲ್ಲ. ಈ ತರ ಅನ್ಕೊಂಡೆ ನಮ್ಗೂ ಯಾರಿಗೂ ಹೊಡೆದು ಚೆರುಸ್ಲಂಗೆ ಹಾಕ್ಬಿಟ್ಟವ್ರೆ. ಹಲೋ CSK ನಾ? GSK ಅಲ್ಲೋ CSK ಅದಾರು CSK. ಏನ್ರು ನಿಮ್ಮ ಮ್ಯಾಚ್ ಎಲ್ಲ ನೀನೆ ಸಣ್ಣ ಹುಡುಗರ ಕಡೆ ಎಲ್ಲ ಹೊಡ್ಸ್ಕೊಂಡ್ರಲ್ಲೂ. ಚೇ ಎಂಡ್ ಆಫ್ ದ ಸೀಸನ್. ಸೋಲುಗಳು ಎಲ್ಲ ಕಾಮನ್ ನಿಮ್ಮವ್ರು ಇನ್ನೊಂದ್ ದಿವ್ಸ ಮ್ಯಾಚ್ ಆಡಿದ್ರೆ ಭಾರತ್ ಎಲ್ಲ ಅಮೆಝಾನ್ ಕಾರ್ಡ್ ಮಾಡಿಬಿಡ್ತಿದ್ರಲಿ ನೀವ. ಡಾಟ್ ಮೇಲ್ ಡಾಟ್ ಗಿಡದ ಮ್ಯಾಲ್ ಗಿಡ ವಾಲಪಾರ ರೀಸನ್ ಎಂಡ್ ಆಫ್ ದ ಸೀಸನ್. ತಲಾ ಪ್ಲಸ್ ಕಾಡು 2 ವರ್ಷ ಬ್ಯಾನ್ ಅದಾರು. IPL ಗೆ ದೊಡ್ಡವರು. ನಿಮ್ 3ನೇ ತಾರೀಕು ನೋಡ್ಕೋತೀವಿಲೇ. 3ನೇ ತಾರೀಕು ನೋಡ್ಕೋತಿ. ಇಡ್ ದಿವ್ಸ ಎಲ್ಲ ಹೊಡೆದ್ ಸಾಕಾಗಿಲ್ಲ. ಹೇಳಿ ಕೇಳಿ CSK ಲ್ಲ 5 ಕಪ್ ಅದಾವ. 1 2 3 4 5. ಹಾಲು ಕುಡ್ಯಾಕ 1, ಎಣ್ಣೆ ಹೊಡ್ಯಾಕ 1, ಪ್ಲೇಯರ್ಸ್ 1, ಮಾಲಕಗ್ 1, ನನಗ್ 1. ನಿಮ್ಮ 5 ಕಪ್ ತಗೊಂಡೆ ನೀವು 5 ಕಪ್ ಗೆದ್ದಿರ್ಬೋದ, ಆದ್ರ ನಾವ್ ಮಂದಿ ಮನಸ್ ಗೆದ್ದೇವಿ. 5 ಕಪ್ ತಗೊಂಡ್ ಹಾಲಾರ ಕುಡಿರಿ, ಸೇರ್ಯಾರ ಕುಡಿರಿ, ಮತ್ತೇನಾರ ಬ್ಯಾರೆದಾರ ಕುಡಿರಿ. ಅದ್ರಾಗ ನಮಗ ಕಪ್ ಗಿಪ್ ಬ್ಯಾಡಪ್ಪ, ಮಂದಿ ಮನಸ್ ಸಿಕ್ಕ್ರ ಸಾಕ್ ನಮ್ಗ. ಜೈ RCB ಅಂದ್ರೆ ಸಾಕ್ ನಮಗ, ಖುಷಿ ಇರ್ತೇವ ನಾವು. ಇದು ಆಕ್ಚುಲಿ ಚೆನ್ನಾಗಿರೋದು. CSK where are you going? ತಮಿಳ್ನಾಡಿಗೆ ಗೋಯಿಂಗ್ ಅಷ್ಟೇ. ಇವತ್ತು CSK ಫ್ಯಾನ್ಸ್ ಅಲ್ಲ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ.